ರಷ್ಯಾದ ಶಾಸಕಾಂಗ ಕಮೆಂಟ್ಸ್ ಮಾಡಿದೀವಿ. ರಷ್ಯಾದ ಶಾಸಕಾಂಗದಲ್ಲಿ ಮೇಲ್ಮನೆ ಮುಕ್ತಾಯ ಆಗಿದೆ, ಕೆಳಮನೆ ಪಾಠ ಮಾಡ್ತಾ ಇದ್ದೀನಿ ಇವಾಗ. ರಷ್ಯಾದ ಕೆಳ ಸದನದ ಹೆಸರು ಸ್ಟೇಟ್ ಡೂಮಾ ಅಂತ ಕರೀತಾರೆ. ಇದು ಅಲ್ಲಿನ ಶಾಸಕಾಂಗವಾದ ಫೆಡರಲ್ ಅಸೆಂಬ್ಲಿಯ ಕೆಳಮನೆ. ಇದರ ಸದಸ್ಯರ ಬಗ್ಗೆ ಸಂವಿಧಾನದ 95ನೇ ವಿಧಿ ತಿಳಿಸುತ್ತಾರೆ. ಅದರ ಪ್ರಕಾರ ಈ ಸದನ ಒಟ್ಟು 450 ಸದಸ್ಯರನ್ನ ಹೊಂದಿದೆ. ಇದರಲ್ಲಿ 225 ಸದಸ್ಯರನ್ನ ರಷ್ಯಾದ ಪ್ರಜೆಗಳು ಏಕ ಸದಸ್ಯ ಮತಕ್ಷೇತ್ರಗಳಿಂದ ಆಯ್ಕೆ ಮಾಡ್ತಾರೆ. ಉಳಿದ 225 ಸದಸ್ಯರನ್ನ ಅನುಪಾತ ಪ್ರಾತಿನಿಧ್ಯ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಇದರ ಸದಸ್ಯರೆಲ್ಲರೂ ಪ್ರಜೆಗಳಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಸ್ಟೇಟ್ ಡೂಮಾದ ಪ್ರಜೆಗಳೆಲ್ಲರೂ ನೇರವಾಗಿ ಆಯ್ಕೆ ಆಗ್ತಾರೆ ಪ್ರಜೆಗಳಿಂದ. ಸ್ಟೇಟ್ ಡೂಮಾ ಅಂದ್ರೆ ರಷ್ಯಾದ ಶಾಸಕಾಂಗದ ಕೆಳಮನೆ. ರಷ್ಯಾದ ಶಾಸಕಾಂಗನ ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ. ಫೆಡರಲ್ ಶಾಸಕಾಂಗ ಅದರ ಕೆಳಮನೆಯ ಹೆಸರು ಸ್ಟೇಟ್ ಡೂಮಾ. ಸಂವಿಧಾನದ 95ನೇ ವಿಧಿ ಇದ್ರ ಬಗ್ಗೆ ತಿಳಿಸುತ್ತೆ. ಇದರ ಪ್ರಕಾರ ಈ ಸದನದಲ್ಲಿ ಒಟ್ಟು 450 ಸದಸ್ಯರಿದ್ದಾರೆ. ಇದರಲ್ಲಿ 225 ಸದಸ್ಯರನ್ನ ರಷ್ಯಾದ ಪ್ರಜೆಗಳು ಏಕ ಸದಸ್ಯ ಮತಕ್ಷೇತ್ರಗಳಿಂದ ಆಯ್ಕೆ ಮಾಡಿದ್ರೆ 225 ಜನರನ್ನ ಅನುಪಾತದ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ನೀವು ಬರೆಯುವಾಗ ರಷ್ಯಾದ ಕೆಳಮನೆಯ ಸದಸ್ಯರ ಸಂಖ್ಯೆ ಒಟ್ಟು 450 ಅಂತ ಬರೀರಿ. ಈ 450 ಜನರನ್ನ ಅಲ್ಲಿನ ಪ್ರಜೆಗಳು ನೇರವಾಗಿ ಆಯ್ಕೆ ಮಾಡ್ತಾರೆ. ಸ್ಟೇಟ್ ಡೂಮಾ ಅದರ ಒಟ್ಟು ಸದಸ್ಯರ ಸಂಖ್ಯೆ ಸಂವಿಧಾನದ ವಿಧಿ ಬಗ್ಗೆ ತಿಳ್ಕೋಬೇಕು. ರಷ್ಯಾದ ಸಂವಿಧಾನದ 95ನೇ ವಿಧಿ ಕೆಳಮನೆ ಬಗ್ಗೆ ತಿಳಿಸುತ್ತೆ. ಇದರಲ್ಲಿ ಒಟ್ಟು 450 ಸದಸ್ಯರಿದ್ದಾರೆ. ಓವರ್. ನೆಕ್ಸ್ಟ್ ಸ್ಲೈಡ್. ಬಿಫೋರ್ ಗೋಯಿಂಗ್ ಟು ನೆಕ್ಸ್ಟ್ ಸ್ಲೈಡ್, ಫಾರ್ ಇಂಗ್ಲಿಷ್ ಮೀಡಿಯಂ, the lower house in Russian legislature is called as State Duma. It is the lower house of Federal Assembly. The total number of members in this house is 450. Listen carefully. State Duma is the lower house of Russian legislature. Russian legislature is called as Federal Assembly. The total number of members in State Duma is 450. Regarding this house, Article 95 clearly explains. This much you have to write. Only 2 sentences. State Duma is the lower house of Russian legislature. Russian legislature is called as Federal Assembly. Regarding this house, Article 95 clearly explains. The total number of members is 450. Okay. Then going to the next slide. ಇದರ 450 ಸದಸ್ಯರಿಗೆ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಮತದಾನ ಮಾಡಬೇಕಾದ್ರೆ ಎಷ್ಟು ವರ್ಷ ವಯಸ್ಸಾಗಿರ್ಬೇಕು ಅಂತ. 18 ವರ್ಷ ವಯಸ್ಸಾಗಿರೋ ಎಲ್ರಿಗೂ ರಷ್ಯಾದಲ್ಲಿ ಮತದಾನದಲ್ಲಿ ಭಾಗಿಯಾಗೋ ಹಕ್ಕಿದೆ. ರಷ್ಯಾದ ಕೆಳಮನೆ ಸದಸ್ಯರನ್ನು ಸಹ ಡೆಪ್ಯೂಟಿಗಳು ಅಂತಲೇ ಕರೀತಾರೆ. ಓಕೆ, 450 ಜನ ಸದಸ್ಯರಿದ್ದಾರೆ. ಅವರನ್ನ 18 ವರ್ಷ ವಯಸ್ಸಾದ ಮತದಾರರು ನೇರವಾಗಿ ಆಯ್ಕೆ ಮಾಡ್ತಾರೆ. ರಷ್ಯಾದಲ್ಲಿ ಮತದಾನ ಮಾಡ್ಬೇಕಾದ್ರೆ 18 ವರ್ಷ ವಯಸ್ಸಾಗಿರ್ಬೇಕು. ಓಕೆ. ನೆಕ್ಸ್ಟ್, ಸ್ಟೇಟ್ ಆಫ್ ಡೂಮಾ ಕೆಳಮನೆ. ಅದಕ್ಕೆ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಏನೇನ್ ಅರ್ಹತೆಗಳಿರ್ಬೇಕು ಅಂತ. ಈಗ ನಮ್ಮಲ್ಲಿ MLA ಆಗ್ಬೇಕಾದ್ರೆ ಏನ್ ಅರ್ಹತೆ ಇರ್ಬೇಕು ಗೊತ್ತಿದೆ ನಿಮ್ಗೆ? MLA ಆಗ್ಬೇಕಾದ್ರೆ ನಮ್ಮಲ್ಲಿ ಹೇಗೆ ಅರ್ಹತೆಗಳಿರ್ಬೇಕು, MP ಆದ್ರೆ ಏನ್ ಅರ್ಹತೆ ಇರ್ಬೇಕು, ಅದೇ ತರ ರಷ್ಯಾದಲ್ಲೂ ಕೆಲವು ಅರ್ಹತೆಗಳನ್ನು ನಿಗದಿಪಡಿಸಿದ್ದಾರೆ ಸ್ಟೇಟ್ ಆಫ್ ಡೂಮಾ ಸದಸ್ಯರಾಗಬೇಕಾದ್ರೆ. ಮೊದಲನೇದಾಗಿ ರಷ್ಯಾದ ಪೌರರಾಗಿರ್ಬೇಕು, ನಂಬರ್ 1. ನಂಬರ್ 2, ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು.
ರಷ್ಯಾದ ಪೌರನಾಗಿರ್ಬೇಕು, ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು, ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು, ಮತ್ತೆ ಲಾಸ್ಟ್ಲಿ ಫೆಡರಲ್ ಅಸೆಂಬ್ಲಿ ಕಾಲಕ್ಕೆ ನಿಗದಿಪಡಿಸುವ ಇತರೆ ಅರ್ಹತೆಗಳನ್ನ ಹೊಂದಿರಬೇಕು. ಒಟ್ಟು 4 ಅರ್ಹತೆಗಳಿದೆ. ಫೆಡರಲ್ ಅಸೆಂಬ್ಲಿಯ ಕೆಳಮನೆಯಾದ ಸ್ಟೇಟ್ ಆಫ್ ಡ್ಯೂಮಾ ಮೆಂಬರ್ಸ್ ಆಗ್ಬೇಕಾದ್ರೆ 4 ಅರ್ಹತೆಗಳು. ರಷ್ಯಾದ ಪೌರನಾಗಿರ್ಬೇಕು, 21 ವರ್ಷ ವಯಸ್ಸಾಗಿರ್ಬೇಕು, ಸರ್ಕಾರಿ ಜಾಬ್ ಅಲ್ಲಿ ಇರಬಾರ್ದು, ಆಮೇಲೆ ಫೆಡರಲ್ ಅಸೆಂಬ್ಲಿ ಕಾಲಕ್ಕೆ ನಿಗದಿಪಡಿಸೋ ಇತರ ಅರ್ಹತೆಗಳನ್ನ ಹೊಂದಿರಬೇಕು. Once again, I will repeat the same thing in English. The qualifications for the membership of State of Duma in Russia. There are 4 important qualifications fixed by the Constitution. The first one is the person who wants to contest in election for State Duma should be citizen of Russia. Number 1, should be citizen of Russia. Second one, minimum 21 years of age. He should possess 21 years of age. Next, he should not be a government employee. Last one, the other qualifications fixed by Federal Assembly time to time. These are the 4 important qualifications for the membership of State of Duma. Question ಹೇಗೆ ಬರುತ್ತೆ ನಿಮಗೆ ಇದ್ರ ಬಗ್ಗೆ? ಕ್ವಶನ್ ಪೇಪರ್ ಅಲ್ಲಿ ರಷ್ಯಾದ ಶಾಸಕಾಂಗದ ಕೆಳಮನೆಯಾದ ಡೂಮಾದ ರಚನೆ ಮತ್ತು ಅಧಿಕಾರ ಕಾರ್ಯಗಳನ್ನು ತಿಳಿಸಿ ಅಂತ ಕೇಳ್ತಾನೆ. 15 ಮಾರ್ಕ್ಸ್ಗೆ. ರಷ್ಯಾದ ಶಾಸಕಾಂಗದ ಕೆಳಮನೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳು. ರಚನೆ ಹೇಳಿದೀನಿ ಈಗಾಗ್ಲೇ. ಇದರ ಒಟ್ಟು ಸದಸ್ಯರ ಸಂಖ್ಯೆ 450. 21 ವರ್ಷ ವಯಸ್ಸಾಗಿದ್ರೆ ಸಾಕು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು. 18 ವರ್ಷ ವಯಸ್ಸಾಗಿರೋ ಎಲ್ಲರೂ ವೋಟ್ ಹಾಕ್ಬಹುದು. ಎಲೆಕ್ಷನ್ ನಿಂತ್ಕೋಬೇಕಾದ್ರೆ 4 ಅರ್ಹತೆಗಳಿರ್ಬೇಕು. ರಷ್ಯಾದ ಪೌರನಾಗಿರ್ಬೇಕು, 21 ವರ್ಷ ವಯಸ್ಸಾಗಿರ್ಬೇಕು, ಸರ್ಕಾರಿ ಹುದ್ದೆಯಲ್ಲಿ ಇರಬಾರ್ದು, ಫೆಡರಲ್ ಅಸೆಂಬ್ಲಿ ಕಾಲಕ್ಕೆ ನಿಗದಿಪಡಿಸೋ ಇತರ ಅರ್ಹತೆಗಳನ್ನ ಹೊಂದಿರ. ಆ ಸಂವಿಧಾನದ ವಿಧಿ ಬಗ್ಗೆ ಹೇಳಿಲ್ಲ ನಿಮ್ಗೆ. ಸಂವಿಧಾನದ 95ನೇ ವಿಧಿ ಇದ್ರ ಬಗ್ಗೆ ತಿಳಿಸೋದು. ಸಂವಿಧಾನದ 95ನೇ ವಿಧಿ. 450 ಸದಸ್ಯರು. ಇಲ್ಲಿ 2 ಭಾಗ ಮಾಡ್ತಾರೆ. 225 ಸದಸ್ಯರನ್ನ ವಿವಿಧ ಮತಕ್ಷೇತ್ರಗಳಿಂದ, ಏಕ ಸದಸ್ಯ ಮತಕ್ಷೇತ್ರಗಳಿಂದ ಆಯ್ಕೆ ಮಾಡಿದ್ರೆ ಉಳಿದವ್ರನ್ನ ಅನುಪಾತದ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಅಧಿಕಾರಾವಧಿ ಎಷ್ಟು ವರ್ಷ ಅಂತ. ಸ್ಟೇಟ್ ಆಫ್ ಡೂಮಾ ಅಧಿಕಾರಾವಧಿ ಆರಂಭದಲ್ಲಿ ಇದರ ಅಧಿಕಾರಾವಧಿ 4 ವರ್ಷಗಳು ಅಂತ ನಿಗದಿಪಡಿಸಿದ್ರಂತ. ಆರಂಭದಲ್ಲಿ 4 ವರ್ಷಗಳಿತ್ತು. ಈಗ 2008ರ ನಂತರ ಇದನ್ನ 5 ವರ್ಷಗಳಿಗೆ ಹೆಚ್ಚಿಸಲಾಗಿದೆ. ಇವಾಗ 5 ವರ್ಷಗಳು ಇದರ ಅಧಿಕಾರಾವಧಿ. ರಷ್ಯಾದ ಅಧ್ಯಕ್ಷ ಏನಾದ್ರೂ ಬಯಸಿದ್ರೆ ಅವಧಿಗೆ ಮೊದಲೇ ಇದನ್ನ ವಿಸರ್ಜನೆ ಮಾಡಬಹುದು. ವಿಸರ್ಜಿಸಿದ 4 ತಿಂಗಳ ಒಳಗೆ ಸ್ಟೇಟ್ ಡೂಮಾ ರಚನೆ ಆಗ್ಬೇಕಾಗುತ್ತೆ. ಅಧಿಕಾರಾವಧಿ 4 ವರ್ಷ ಇತ್ತು ಮೊದಲು, ಈಗ 5 ವರ್ಷ ಆಗಿದೆ. ಒಂದ್ ವೇಳೆ ಅಧ್ಯಕ್ಷ ಬಯಸಿದ್ರೆ ವಿಸರ್ಜನೆ ಮಾಡಬಹುದು ಅವಧಿಗೆ ಮೊದಲೇ. ಅವಧಿಗೆ ಮೊದಲೇ ವಿಸರ್ಜನೆ ಆದ್ರೆ 4 ತಿಂಗಳ ಒಳಗಡೆ ಎಲೆಕ್ಷನ್ ಆಗಿ ಸ್ಟೇಟ್ ಆಫ್ ಡ್ಯೂಮಾ ರಚನೆ ಆಗ್ಬೇಕಾಗುತ್ತೆ. ಇದನ್ನ ಅಧಿಕಾರಾವಧಿ ತಳಗಡೆ ಬರೀಬೇಕಾಗುತ್ತೆ. ದ ಟರ್ಮ್ ಆಫ್ ಸ್ಟೇಟ್ ಡ್ಯೂಮಾ. Earlier, the term was fixed as 4 years, but after 2008, the term extended for 5 years. So, the term of State of Duma is 5 years now. But before the term of 5 years, if the president wishes, then he can dissolve the house. Within 4 months, the new State of Duma should be formed after dissolving this house. ಸೊ ಅಧಿಕಾರಾವಧಿ ಮುಕ್ತಾಯ. ಸೌಲಭ್ಯಗಳೇನೇನಿರುತ್ತೆ ರಷ್ಯಾದ ಶಾಸಕಾಂಗದ ಕೆಳಮನೆ ಸದಸ್ಯರಿಗೆ ಏನೇನ್ ಸೌಲಭ್ಯಗಳಿರುತ್ತೆ ಅಂತ. ರಷ್ಯಾದ ಕೆಳಮನೆ ಸದಸ್ಯರಿಗೆ ಹಲವಾರು ಸೌಲಭ್ಯಗಳನ್ನ ಕೊಟ್ಟಿರ್ತಾರೆ. ಜಸ್ಟ್ ಲೈಕ್ ಎಂಪಿಗಳಿಗೆ ಏನೇನ್ ಸೌಲಭ್ಯ ಇರುತ್ತೋ ಅದೇ ತರ. ಅವರನ್ನ ಅಧಿಕಾರಾವಧಿಯಲ್ಲಿ ಬಂಧನ ಮಾಡೋಂಗಿಲ್ಲ, ಬಂಧಿಸೋಂಗಿಲ್ಲ, ಅರೆಸ್ಟ್ ಮಾಡೋಂಗಿಲ್ಲ. ಇವ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಇವರು ಖಾಯಂ ಆಗಿ ಕೆಲಸ ನಿರ್ವಹಿಸ್ತಾರೆ. ಮೆಂಬರ್ಶಿಪ್
ಆಗಿರೋವರೆಗೂ ಬೇರೆ ಯಾವುದೇ ಕೆಲಸ ಮಾಡೋಂಗಿಲ್ಲ. ಹಾಗಾಗಿ ಇವ್ರಿಗೆ ವಿಶೇಷ ಸವಲತ್ತುಗಳನ್ನ ನೀಡಲಾಗಿರುತ್ತೆ. ಇವರು ಕೊಟ್ಟಿರೋ ವಿನಾಯಿತಿಗಳನ್ನ ಹಿಂತೆಗೆದುಕೊಳ್ಳುವ ಅಧಿಕಾರ ಸ್ಟೇಟ್ ಡೂಮ್ ಆಗಿರುತ್ತೆ. ಮಾಸಿಕ ಸದಸ್ಯರಿಗೆ 3 ಲಕ್ಷ ರೂಬಲ್ಗಳ ವೇತನ ಸಿಗುತ್ತೆ. 3 ಲಕ್ಷ ರೂಬಲ್. ರಷ್ಯಾದಲ್ಲಿ ಕರೆನ್ಸಿನ ರೂಬಲ್ ಅಂತ ಕರೀತಾರೆ. 3 ಲಕ್ಷ ಒಂದ್ ತಿಂಗಳಿಗೆ ರೂಬಲ್ ಅವ್ರಿಗೆ. ಎಲ್ಲ ಇತರೆ ಭತ್ಯೆಗಳು ಸೇರಿ ಅವ್ರಿಗೆ 4 ಲಕ್ಷ ರೂಬಲ್ ಪ್ರತಿ ತಿಂಗಳು ಸ್ಯಾಲರಿ ಸಿಗುತ್ತೆ. ಸೊ ಇಲ್ಲಿ ನೀವು ತಿಳ್ಕೊಂಡಿದ್ದು, ಅವ್ರನ್ನ ಅರೆಸ್ಟ್ ಮಾಡೋಂಗಿಲ್ಲ, ಅವ್ರನ್ನ ಪ್ರಶ್ನೆ ಮಾಡೋಂಗಿಲ್ಲ, ಅವ್ರನ್ನ ಕೆಲಸ ಮಾಡಕ್ ಬಿಡ್ಬೇಕು. ಅವ್ರಿಗೇನಾದ್ರೂ ಅರೆಸ್ಟ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ಸದನದ ಅನುಮತಿ ಪಡಿಬೇಕು. ಇವ್ರಿಗೆ ಮಾಸಿಕ 3 ಲಕ್ಷ ರೂಬಲ್ ವೇತನ ಕೊಡ್ಲಾಗುತ್ತೆ. ಅದ್ರ ಜೊತೆಗೆ ಇತರೆ ಭತ್ಯೆಗಳು ಸೇರಿ 4 ಲಕ್ಷ ಸಿಗುತ್ತೆ. ಒಟ್ಟು 4 ಲಕ್ಷ ವೇತನ ಸಿಗುತ್ತೆ ಇವರಿಗೆ. ಸ್ಟೇಟ್ ಆಫ್ ಡೂಮಾದ ಅಧಿಕಾರ ಮತ್ತು ಕಾರ್ಯಗಳು. ನೆಕ್ಸ್ಟ್ ಹೆಡಿಂಗ್. ಈಗ 3 ಹೆಡಿಂಗ್ ಆಗೋಯ್ತು ಆಲ್ರೆಡಿ. ರಚನೆ, ಅರ್ಹತೆಗಳು, ಅಧಿಕಾರಾವಧಿ, ಸೌಲಭ್ಯಗಳು. ಮುಕ್ತಾಯ ಆದ್ಮೇಲೆ ಲಾಸ್ಟ್ ಅಲ್ಲಿ ಬರೋದೇ ಕೆಳಮನೆಯ ಅಧಿಕಾರ ಮತ್ತು ಕಾರ್ಯಗಳು ಅಂತ. ಕೆಳಮನೆಯ ಅಧಿಕಾರ ಕಾರ್ಯಗಳನ್ನ 1 by 1 ತಿಳಿಸಬಹುದು. ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ ಹಾಗೇನೆ. ಮೊದಲನೇದಾಗಿ ಶಾಸನೀಯ ಕಾರ್ಯಗಳು. ಯಾಕೆ ಅಂತ ಹೇಳಿದ್ರೆ ಇದು ಶಾಸಕಾಂಗದ ಕೆಳಮನೆ ಆಗಿರೋದ್ರಿಂದ ಮೊದಲು ಶಾಸನೀಯ ಕಾರ್ಯಗಳನ್ನೇ ಬರಿಬೇಕಾಗುತ್ತೆ. ಇವತ್ತಿನ ಟೈಮಲ್ಲಿ ಕೇವಲ ಶಾಸನೀಯ ಕಾರ್ಯಗಳನ್ನ ಮಾತ್ರ ಮಾಡಕ್ಕಾಗುತ್ತೆ. ಮುಂದಿನ ಕ್ಲಾಸ್ ಅಲ್ಲಿ ಆಡಳಿತಾತ್ಮಕ ಕಾರ್ಯಗಳು, ನ್ಯಾಯಿಕ ಕಾರ್ಯಗಳನ್ನ ಮುಗಿಸೋಣ. ಶಾಸನೀಯ ಕಾರ್ಯಗಳು ಶಾಸನ ರಚನೆಗೆ ಸಂಬಂಧಪಟ್ಟಿರುತ್ತೆ. ಇದ್ರ ಬಗ್ಗೆ ಸಂವಿಧಾನದ 105ನೇ ವಿಧಿ ತಿಳಿಸುತ್ತೆ. ರಷ್ಯಾದ ಸಂವಿಧಾನದ 105ನೇ ವಿಧಿ ಫೆಡರಲ್ ಕಾನೂನುಗಳನ್ನು, ಸಂವಿಧಾನಾತ್ಮಕ ಕಾನೂನುಗಳನ್ನು ರಚಿಸೋದ್ರಲ್ಲಿ ಡೂಮಾ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಅಂತ ಹೇಳುತ್ತೆ. ರಷ್ಯಾದ ಕೆಳಮನೆಯಾದ ಸ್ಟೇಟ್ ಡ್ಯೂಮಾ 105ನೇ ವಿಧಿಯ ಪ್ರಕಾರ ಫೆಡರಲ್ ಕಾನೂನುಗಳು, ಸಂವಿಧಾನಾತ್ಮಕ ಕಾನೂನುಗಳ ರಚನೆಯಲ್ಲಿ ಮುಖ್ಯ ಪಾತ್ರ ನಿರ್ವಹಿಸುತ್ತೆ. ಶಾಸನೀಯ ಕಾರ್ಯಗಳಲ್ಲೇ ಏನೇನ್ ನಿರ್ವಹಿಸುತ್ತೆ ಅಂತ ಪಾಯಿಂಟ್ A, B, C, D ಲೈಕ್ ದಟ್ ಆತರ ಬರ್ದಿದ್ದೀನಿ. ಈಗ ಮೊದಲನೇದಾಗಿ ಎ ಆಯ್ತು. ನೆಕ್ಸ್ಟ್ ಡಿ. ಡೂಮಾದಲ್ಲಿ ಅಂಗೀಕಾರವಾದ 5 ದಿನಗಳಲ್ಲಿ ಮಸೂದೆಗಳನ್ನ ಮೇಲ್ಮನೆ ಫೆಡರೇಷನ್ ಕೌನ್ಸಿಲ್ಗೆ ಕಳಿಸಲಾಗುತ್ತೆ. ಕೆಳಮನೆಯಲ್ಲಿ ಪಾಸಾದ ಮಸೂದೆಗಳನ್ನ 5 ದಿನಗಳಲ್ಲಿ ಮೇಲ್ಮನೆಗೆ ಕಳಿಸಲಾಗುತ್ತೆ. ಮೇಲ್ಮನೆ ಫೆಡರೇಷನ್ ಕೌನ್ಸಿಲ್. ಈ ಮಸೂದೆಗಳನ್ನ 14 ದಿನಗಳ ಒಳಗೆ ಒಪ್ಪಿಗೆ ನೀಡಿದ್ರೆ ಮೇಲ್ಮನೆ ಮಸೂದೆಗಳು ಕಾನೂನುಗಳಾಗುತ್ತವೆ. ಒಂದು ವೇಳೆ 14 ದಿನಗಳ ಒಳಗೆ ಮೇಲ್ಮನೆ ಯಾವುದೇ ಮಸೂದೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳದಿದ್ರೆ ಕೆಳಮನೆಯು ಆ ಮಸೂದೆಗಳು ಅಂಗೀಕಾರವಾಗಿದೆ ಅಂತ ಪರಿಗಣಿಸುತ್ತೆ. ಕಾರ್ಯಗಳಲ್ಲಿ ಶಾಸನ ರಚನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಧಿಕಾರ ಇದೆ ಸ್ಟೇಟ್ ಡೂಮಾಗೆ. 105ನೇ ವಿಧಿಯ ಪ್ರಕಾರ ಎಲ್ಲಾ ರೀತಿಯ ಕಾನೂನುಗಳನ್ನ ಇದು ರಚನೆ ಮಾಡಬಹುದು. ಡೂಮಾದಲ್ಲಿ ಅಂಗೀಕಾರವಾದ 5 ದಿನಗಳಲ್ಲಿ ಮಸೂದೆಗಳನ್ನ ಮೇಲ್ಮನೆ ಕಳಿಸ್ತಾರೆ. ಮೇಲ್ಮನೆ 14 ದಿನಗಳ ಒಳಗಡೆ ಸಹಿ ಮಾಡಿದ್ರೆ ಒಪ್ಕೊಂಡ್ರೆ ಕಾನೂನುಗಳಾಗುತ್ತೆ. ಇಲ್ದೆ ಹೋದ್ರೆ ಮೇಲ್ಮನೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಿಲ್ಲ ಅಂದ್ರೂ ಕೆಳಮನೆ ಆ ಮಸೂದೆಗಳನ್ನ ಅಂಗೀಕಾರ ಆಗಿದೆ ಅಂತ ಪರಿಗಣಿಸುತ್ತೆ. ಅಂದ್ರೆ ಮೇಲ್ಮನೆ ಕೆಳಮನೆ ಕಳಿಸಿದ ಎಲ್ಲಾ ಮಸೂದೆಗಳನ್ನ 14 ದಿನಗಳ ಹೊರಗಡೆ ಮಾತ್ರ ಇಟ್ಕೋಬಹುದು. ಅವರು 14 ದಿನ ಆದ್ಮೇಲೆ ಅವ್ರು ಇಟ್ಕೊಳಕ್ ಆಗಲ್ಲ. ಶಾಸನ ರಚನೆಗಳಲ್ಲಿ ಹೆಚ್ಚಿನ ಅಧಿಕಾರ ಇರೋದು ಕೆಳಮನೆಗೆ, ಮೇಲ್ಮನೆಗಲ್ಲ. ಮೇಲ್ಮನೆ 14 ದಿನ ಹಿಡಿಬಹುದು ಅಷ್ಟೇನೆ. ಯಾವುದೇ ಫೆಡರಲ್ ಕಾನೂನನ್ನ ಮೇಲ್ಮನೆ ಒಪ್ಪದಿದ್ದರೆ ಬಿಕ್ಕಟ್ಟನ್ನ ಬಗೆಹರಿಸಲು ಉಭಯ ಸದನಗಳ ಸಂಧಾನ ಆಯೋಗ ರಚಿಸಿ ಕಾನೂನುಗಳು ಪಾಸ್ ಆಗುವಂತೆ ನೋಡ್ಕೊಳ್ಳಲಾಗುತ್ತೆ. ಅಂದ್ರೆ 2 ಸದನಗಳನ್ನ ಒಟ್ಟಿಗೆ ಸೇರಿಸಿ ಕಾನೂನುಗಳನ್ನ ಪಾಸ್ ಮಾಡಲಾಗುತ್ತೆ. ಶಾಸನೀಯ ಕಾರ್ಯ. ಸಂವಿಧಾನದ 106ನೇ ವಿಧಿಯ ಪ್ರಕಾರ ಮೇಲ್ಮನೆಯಾದ ಫೆಡರೇಷನ್ ಕೌನ್ಸಿಲ್ ಸ್ಟೇಟ್ ಡೂಮಾ ಅಂಗೀಕರಿಸಿದ ಕೆಲವು ಮಸೂದೆಗಳನ್ನ ಕಡ್ಡಾಯವಾಗಿ ಅನುಮೋದಿಸಲೇಬೇಕಾಗುತ್ತೆ. ಅಂದ್ರೆ ಕೆಳಮನೆಯಲ್ಲಿ ಪಾಸಾದ ಮಸೂದೆಗಳನ್ನ ಮೇಲ್ಮನೆ ಒಪ್ಪಲೇಬೇಕಾಗುತ್ತೆ. ಅಂತಹ ಕಾನೂನುಗಳಂದ್ರೆ ಒಕ್ಕೂಟ ಮುಂಗಡ ಪತ್ರ, ತೆರಿಗೆ ಮತ್ತು ಸುಂಕಗಳು, ಹಣಕಾಸು ಸಾಲ, ಸುಂಕ ನಿಯಂತ್ರಣಗಳು, ಅಂತಾರಾಷ್ಟ್ರೀಯ ಒಪ್ಪಂದಗಳು, ರಾಷ್ಟ್ರದ ಗಡಿಗಳಿಗೆ ಸಂಬಂಧಪಟ್ಟ ವಿಷಯ, ಯುದ್ಧ, ಶಾಂತಿ. ಇದಕ್ ಸಂಬಂಧಪಟ್ಟ ವಿಷಯಗಳನ್ನ ತಪ್ಪದೆ ಅವರು ಪಾಸ್ ಮಾಡ್ಬೇಕು. ಕೆಳಮನೆ ಪಾಸ್ ಮಾಡಿದ್ಮೇಲೆ ಮೇಲ್ಮನೆನೂ ಪಾಸ್ ಮಾಡ್ಲೇಬೇಕಾಗುತ್ತೆ.
According to Article 106, the upper house must and should pass the bills sent by lower house consent to the budget of federation, taxes and levies, financial levies and international treaties, the issues regarding the nation's borders, etc. These laws should be passed by upper house. ಲಾಸ್ಟ್ಲಿ ಫೆಡರಲ್ ಅಸೆಂಬ್ಲಿಯಿಂದ ಒಪ್ಪಿಗೆ ಪಡೆದ 5 ದಿನಗಳ ಒಳಗಾಗಿ ಮಸೂದೆಗಳನ್ನ ಅಧ್ಯಕ್ಷರ ಒಪ್ಪಿಗೆ ಕಳಿಸ್ತಾರೆ. ಅಂದ್ರೆ ಕೆಳಮನೆ ಮೇಲ್ಮನೆಯಲ್ಲಿ ಪಾಸ್ ಆದ ಮಸೂದೆನ ಅಧ್ಯಕ್ಷರ ಸಹಿ ಕಳಿಸ್ತಾರೆ. ಅಧ್ಯಕ್ಷ ಸೈನ್ ಮಾಡಿದ್ಮೇಲೆ ಕಾನೂನುಗಳಾಗಿ ಜಾರಿಗೆ ಬರುತ್ತೆ. ಒಂದ್ ವೇಳೆ ಅಧ್ಯಕ್ಷ 14 ದಿನಗಳ ಒಳಗಡೆ ಸಹಿ ಮಾಡದೇ ಇದ್ರೆ ಅಂತಹ ಕಾನೂನನ್ನ ಫೆಡರಲ್ ಅಸೆಂಬ್ಲಿ ಇನ್ನೊಂದ್ಸರಿ 3/2 ಬಹುಮತದ ಮೂಲಕ ಪಾಸ್ ಮಾಡಿದ್ರೆ 7 ದಿನಗಳ ಒಳಗೆ ಅಧ್ಯಕ್ಷರು ಸಹಿ ಮಾಡ್ಲೇಬೇಕಾಗುತ್ತೆ. ಸೊ ಕೆಳಮನೆ ಮೇಲ್ಮನೆ ಪಾಸ್ ಮಾಡಿದಂತಹ ಮಸೂದೆಗಳನ್ನ ಅಧ್ಯಕ್ಷ ಸೈನ್ ಮಾಡಿದ್ರೆ ಆ ಮಸೂದೆ ಕಾನೂನು ಆಗುತ್ತೆ. ಆದ್ರೆ 14 ದಿನಗಳವರೆಗೆ ಅವ್ನು ಇಟ್ಕೋಬಹುದು ಸಾಧ್ಯ. ಆದ್ರೆ 14 ದಿನಗಳ ಒಳಗೆ ಅವ್ರು ಕಳಿಸಿಲ್ಲ ಅಂತ ಹೇಳಿದ್ರೆ ಇವ್ರು ಪಾಸ್ ಆಯ್ತು ಅಂತ ಹೇಳ್ತಾರೆ, ಅವ್ನು ಸೈನ್ ಮಾಡ್ಲೇಬೇಕಾಗುತ್ತೆ. ಸೊ ದೀಸ್ ಆರ್ ದ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ಸ್ಟೇಟ್ ಡೂಮಾ. ಅಂದ್ರೆ ಫೆಡರಲ್ ಅಸೆಂಬ್ಲಿ ಒಪ್ಪಿಗೆ ಪಡೆದ 5 ದಿನಗಳಲ್ಲಿ ಯಾವುದೇ ಮಸೂದೆಗೆ ರಾಷ್ಟ್ರಾಧ್ಯಕ್ಷ ಸೈನ್ ಮಾಡ್ತಾನೆ. ಅಲ್ಲಿ ಸಂವಿಧಾನದ 106ನೇ ವಿಧಿಯ ಪ್ರಕಾರ ಮೇಲ್ಮನೆ ಕೆಳಮನೆಯಲ್ಲಿ ಪಾಸ್ ಆದ ಕೆಲವು ಕಾನೂನುಗಳನ್ನ ಕಡ್ಡಾಯವಾಗಿ ಒಪ್ಪಲೇಬೇಕಾಗುತ್ತೆ. ಆಗ್ಬೇಕಾದ್ರೆ 3 ಹಂತಗಳಿರುತ್ತೆ. ಕೆಳಮನೆಯಲ್ಲಿ ಪಾಸ್ ಆಗ್ಬೇಕು, ಮೇಲ್ಮನೆಯಲ್ಲಿ ಪಾಸ್ ಆಗ್ಬೇಕು, ಅಧ್ಯಕ್ಷ ಸೈನ್ ಮಾಡ್ಬೇಕು. ಅಧ್ಯಕ್ಷ ಸೈನ್ ಮಾಡಿದ್ಮೇಲೆ ಮಸೂದೆ ಕಾನೂನಾಗಿ ಪರಿವರ್ತನೆ ಆಗುತ್ತೆ. ಕೆಳಮನೆಯ ಶಾಸನೀಯ ಅಧಿಕಾರಗಳು ಮುಕ್ತಾಯ ಆಗಿದೆ. ಬ್ರೀಫ್ ಔಟ್ ಮಾಡೋದಾದ್ರೆ ಕೆಳಮನೆಗೆ ಶಾಸನಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಧಿಕಾರ ಇದೆ. ಎಂತ ಮಸೂದೆ ಬೇಕಾದ್ರೂ ಕೆಳಮನೆಯಲ್ಲಿ ಪಾಸ್ ಮಾಡಬಹುದು. ಆಮೇಲೆ ಮೇಲ್ಮನೆಗೆ ಹೋಗುತ್ತೆ. ಮೇಲ್ಮನೆ ಅದನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಹೆಚ್ಚು ಅಂದ್ರೆ 14 ದಿನ ಅವ್ರು ತಡೆ ಹಿಡಿಬಹುದು. ಆಮೇಲೆ ಇವ್ರು ಮತ್ತೆ ಪಾಸ್ ಮಾಡ್ಬಿಡ್ತಾರೆ. ಆ ರೀತಿ ಪಾಸ್ ಮಾಡಿದ್ಮೇಲೆ ಆ ಮಸೂದೆನ ರಾಷ್ಟ್ರಪತಿ ಹತ್ರ ಕಳಿಸ್ತಾರೆ, ಅಧ್ಯಕ್ಷನ ಹತ್ರ. ಅಧ್ಯಕ್ಷ ಸೈನ್ ಮಾಡಿದ್ರೆ ಆ ಮಸೂದೆ ಕಾನೂನಾಗಿ ಬದಲಾಗುತ್ತೆ. ಇಷ್ಟ ನೀವು ಬರಿಬೇಕಾಗಿರೋದು ಶಾಸನೀಯ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ. ಸೊ ಸ್ಟೇಟ್ ಡೂಮಾದ ರಚನೆ ಮತ್ತು ಶಾಸನೀಯ ಅಧಿಕಾರಗಳು ಇಲ್ಲಿಗೆ ಮುಕ್ತಾಯ.